ಇದು ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಈ ರೀತಿ ಗಲಾಟೆ ಗದ್ದಲಗಳಾಗಿರೋದ್ರಿಂದ ಅವರ ಮನೆಯ ಮುಂದೆ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಹಾಗಾಗಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ, ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಬಳ್ಳಾರಿ. ಜನಾರ್ದನ ರೆಡ್ಡಿ ಮನೆ ಬಳಿ ಖಾಕಿ ಭದ್ರ ಕೋಟೆಯನ್ನ ನಿರ್ಮಿಸಲಾಗಿದೆ. ಮತ್ತೆ ಅಹಿತಕರ ಘಟನೆಗಳು ನಡೆಯದಂತೆ ಟೈಟ್ ಸೆಕ್ಯೂರಿಟಿ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರೆಡ್ಡಿ ಮನೆ ಬಳಿ ಭಾರಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದ್ದು, ಸ್ಥಳಕ್ಕೆ ಆಗಮಿಸಿ ಐಜಿಪಿ ವರ್ತಿಕಾ ಕಟಿಯಾರ್ ಪರಿಶೀಲನೆ ಮಾಡಿದ್ದಾರಂತೆ ಪರಿಸ್ಥಿತಿಯನ್ನ. ಸದ್ಯ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಂತ ಐಜಿಪಿ ವರ್ತಿಕಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಕಾರಣ ನಿರಂತರವಾಗಿ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಪೊಲೀಸರು ಪಟ್ಟ ಪಾಡಿತ್ತಲ್ಲ ಅಷ್ಟಿಷ್ಟಲ್ಲ, ಇಡೀ ರಾತ್ರಿ ಕೂಡ ಪರಿಸ್ಥಿತಿನ ಕಂಟ್ರೋಲ್ಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅಂತೂ ಇಂತೂ ಸದ್ಯದಕ್ಕೆ ನಾವು ಗಮನಿಸಿದ್ರೆ ಒಂದ್ ಹಂತಕ್ಕೆ ಶಾಂತ ಸ್ವರೂಪವನ್ನ ತಾಳೋ ಪ್ರಯತ್ನಗಳಾಗ್ತಾ ಇದೆ. ಬಟ್ ಹಂಗಿಲ್ಲ ಅಂತ ಒಳಗೆ ಇನ್ನೂ ಕೂಡ ಬೆಂಕಿ ಹಂಗೆ ಇದೆ. ಹಂಗಾಗಿ ಏನೋ ಆಗಬಿಡುತ್ತೆ ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಆ ರೀತಿ ಆಗಬಾರದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಭದ್ರತೆಯನ್ನು ಒದಗಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ. ಎಲ್ಲೆಲ್ಲೂ ಕೂಡ ಕಾಲಿಟ್ಟಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ನಿಮಗೆ ಪೊಲೀಸರ ಭದ್ರ ಕೋಟೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಕಾರಣ ಒಬ್ಬನ ಜೀವ ಹೋಗೋದಿದೆಯಲ್ಲ, ಅದು ಸುಮ್ಮನೆ ಮಾತಲ್ಲ. ಜಸ್ಟ್ ಗಲಾಟೆ ಆಗಿತ್ತು, ಗದ್ದಲ ಆಗಿತ್ತು ಅಂದರೆ ಅದು ಬೇರೆ ವಿಚಾರಗಳಾಗ್ತಾ ಇತ್ತು. ಬಟ್ ಒಬ್ಬನ ಜೀವ ಬಲಿ ಪಡೆಯುವ ಮಟ್ಟಿಗೆ ಈ ಸಂಘರ್ಷಗಳು ಬಂದು ನಿಲ್ಲುತ್ತೆ ಅಂತ ಅಂದರೆ ಯಾವ ನಂಬಿಕೆಯ ಮೇಲೆ, ಯಾವ ವಿಶ್ವಾಸದ ಮೇಲೆ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಬಂದು ಕೆಲಸ ಮಾಡ್ತಾರೆ ಹೇಳಿ? ಅವ್ರ ಜೀವಕ್ಕೆ ಬೆಲೆ ಇಲ್ವಾ ಅನ್ನೋದು ಪ್ರಶ್ನೆ ಆಗುತ್ತೆ. ಹಂಗಾಗಿ ಈಗ ಅತಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಒದಗಿಸಿದ್ದಾರೆ. ಇನ್ನ ಈ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಸ್ಥಳಕ್ಕೆ ಐಜಿಪಿ ವರ್ತಿಕಾ ಕಟಿಯಾರ್ ಅವರೇ ಭೇಟಿ ಕೊಡೋ ಮೂಲಕ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಬಳ್ಳಾರಿ ನಗರದಲ್ಲಿ ಹದ್ದಿನ ಕಣ್ಣಿಟ್ಟಿದೆ ಖಾಕಿ ಟೀಮ್. ಈ ಕ್ಷಣಕ್ಕೂ ಕೂಡ ಎಲ್ಲೆಲ್ಲೂ ಖಾಕಿ ಸರ್ಪಗಾವಲು. ಭದ್ರತೆಗಾಗಿ ಸಾವಿರಾರು ಪೊಲೀಸರ ನಿಯೋಜನೆ ಮಾಡಲಾಗಿದೆಯಂತೆ. ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಟೀಮ್ ಅನ್ನ ಕರೆಸ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಫೋರ್ಸ್ ಬೇಕನ್ನೋ ಕಾರಣಕ್ಕೆ ಬಳ್ಳಾರಿ, ವಿಜಯನಗರ, ರಾಯಚೂರಿಂದಲೂ ಕೂಡ ಪೊಲೀಸರ ಆಗಮನ ಆಗಿದೆ. ಕೊಪ್ಪಳದಿಂದಲೂ ಕೂಡ ಪೊಲೀಸರನ್ನ ಕರೆಸಿ ಅತಿ ಹೆಚ್ಚಿನ ಭದ್ರತೆಗೆ ಅಂತ ಅವ್ರನ್ನೆಲ್ಲ ನಿಯೋಜನೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 3 ಎಸ್ಪಿ, 10 ಜನ ಡಿವೈಎಸ್ಪಿ, 1000 ಪೊಲೀಸರ ನಿಯೋಜನೆಯಾಗಿದೆಯಂತೆ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ ತುಕಡಿ, ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆ ಕೂಡ ಆಗಿದೆ ಸ್ಥಳದಲ್ಲಿ. ಜನಾರ್ದನ ರೆಡ್ಡಿ ಮನೆ ಬಳಿ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಯಾರು ಕೂಡ ಓಡಾಡುವ ಹಾಗಿಲ್ಲ. ಬಳ್ಳಾರಿಯ ಕುರೆಟ್ಟಿ ಪ್ರದೇಶದಿಂದ ಸಂಚಾರವನ್ನ ನಿಷೇಧ ಮಾಡಲಿದ್ದಾರಂತೆ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರೋ ನಿಟ್ಟಿನಲ್ಲಿ. ಪ್ರಮುಖವಾಗಿ ಈಗ ಜನಾರ್ದನ ರೆಡ್ಡಿ ಅವರ ಗಂಭೀರ ಆರೋಪ ಇರೋದೇನು ಗೊತ್ತಾ? ನಾರಾ ಭರತ್ ರೆಡ್ಡಿ ಆಪ್ತನ ಬಾಡಿಗಾರ್ಡ್ ಇಂದಲೇ ಈ ರೀತಿ ಗುಂಡಿನ ದಾಳಿ ಆಗಿದೆ, ಬೇಕಾದ್ರೆ ವಿಚಾರಿಸಿ ನೀವು, ಅದರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ನೇರವಾಗಿ ಜನಾರ್ದನ ರೆಡ್ಡಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜಶೇಖರ್ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜಶೇಖರ್, ಅಟ್ ಪ್ರೆಸೆಂಟ್ ಪರಿಸ್ಥಿತಿ ಹೆಂಗಿದೆ? ಅಸಲಿ ವಿಚಾರಗಳು ಏನಾದ್ರೂ ಬೆಳಕಿಗೆ ಬರ್ತಾ ಇದೆಯಾ? ರಾಜಕೀಯ ಬೇರೆ ರಾಜಶೇಖರ್, ರಾಜಕೀಯದಿಂದ ಒಬ್ಬರ ಜೀವ ಬಲಿ ಆಗೋ ಮಟ್ಟಿಗೆ ಈ ಸಂಘರ್ಷಗಳು ಬಂದು ನಿಲ್ಲುತ್ತೆ ಅಂದ್ರೆ ಪರಿಸ್ಥಿತಿ ಇನ್ಯಾವ ಮಟ್ಟಕ್ಕೆ ತಲುಪಿರಬಹುದು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಾದ್ರೆ ರಾಜಶೇಖರ್. ಎಸ್ ಶ್ರುತಿ, ಈಗಾಗಲೇ ಒಂದು ಬಳ್ಳಾರಿಯ ರಕ್ತ ರಾಜಕೀಯ ಮತ್ತೆ ಮುಂದುವರೆದಿದೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಸಾಕ್ಷಿ ಅಂತಾನೆ ಹೇಳ್ಬೋದು. ಈಗಾಗಲೇ ಹಾಲಿ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಹಾಗೂ ಮತ್ತೋರ್ವ ಗಂಗಾವತಿಯ ಶಾಸಕರಾದಂತಹ ಜನಾರ್ದನ ರೆಡ್ಡಿ ಅವರ ಕಾಳಗ ನಿಜಕ್ಕೂ ಕೂಡ ತಡರಾತ್ರಿ ನಡೆದಿದೆ ಅಂತಾನೆ ಹೇಳ್ಬೋದು. ವಾಲ್ಮೀಕಿ ಪುತ್ಥಳಿಯ ಅನಾವರಣದ ವಿಚಾರವಾಗಿ ಈಗಾಗಲೇ ಫ್ಲೆಕ್ಸ್ ಅನ್ನ ಕಟ್ಟಿದ್ರು. ಫ್ಲೆಕ್ಸ್ ಕಿತ್ತು ಹಾಕುವ ವಿಚಾರದಿಂದ ಈ ಒಂದು ದೊಡ್ಡ ಮಟ್ಟದ ಗಲಾಟೆ ನಡೆದು ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಏನೋ ಏರ್ ಫೈರ್ಗೆ ಬಲಿಯಾಗಿದ್ದಾನೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಈಗಾಗಲೇ ಮತ್ತೋರ್ವ ನಾರಾ ಭರತ್ ರೆಡ್ಡಿ ಅವರ ಆಪ್ತನೂ ಕೂಡ ತುಂಬಾ ಗಂಭೀರವಾಗಿದ್ದಾನೆ. ಹೆಚ್ಚಿನ ಚಿಕಿತ್ಸೆಗಾಗಿ ಈಗಾಗಲೇ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನುವಂಥದ್ದು. ಈಗಾಗಲೇ ಸ್ಥಳದಲ್ಲೂ ಕೂಡ ಬಿಗುವಿನ ವಾತಾವರಣವಿದೆ. ನಿಜಕ್ಕೂ ಕೂಡ ಇಡೀ ಬಳ್ಳಾರಿ ಬೂದು ಮಿಚ್ಚಿದ ವಾತಾವರಣ ಬಳ್ಳಾರಿಯಲ್ಲಿದೆ. ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಎರಡನೇದಾಗಿ ಈಗಾಗಲೇ ಜನಾರ್ದನ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಅವರ ಪ್ರತಿಷ್ಠೆಗೆ ನಿಜಕ್ಕೂ ಕೂಡ ಒಂದು ಅಮಾಯಕ ಜೀವ ಬಲಿಯಾಗಿದೆ ಅನ್ನುವಂಥದ್ದು ಈಗಾಗಲೇ ಸಾರ್ವಜನಿಕರು ಚರ್ಚೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಇಡೀ ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡವಾಗಿದೆ. ಇಡೀ ಬಳ್ಳಾರಿ
ಭಾರಿ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದ ರಸ್ತೆಯನ್ನ ಸಂಪೂರ್ಣವಾಗಿ ಸಂಚಾರವನ್ನ ನಿಷೇಧ ಮಾಡಲಾಗಿದ್ದು 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಈಗಾಗಲೇ ಸ್ಥಳದಲ್ಲೇ ಐಜಿಪಿ, ಎಸ್ಪಿ, ಅಡಿಷನಲ್ ಎಸ್ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಡಿಆರ್ ತುಕಡಿ, ಕೆಎಸ್ಆರ್ಪಿ ತುಕಡಿ, ಪೊಲೀಸರನ್ನ ನಿಯೋಜನೆ ಮಾಡಿ ಈಗಾಗಲೇ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಶ್ರುತಿ. ಓಕೆ ರಾಜಶೇಖರ್, ಅಟ್ ಪ್ರೆಸೆಂಟ್ ಈಗ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂದೆಯಲ್ಲಿ ಪೊಲೀಸರ ಭದ್ರತೆ ಯಾವ ರೀತಿ ಇದೆ, ಜೊತೆಗೆ ಈ ರಾಜಕೀಯ ಕೆಸರಾಚಾಟಗಳು ಮತ್ತೊಂದು ಹಂತ ತಲುಪುತ್ತಾ ಅಂತ ಶಾಸಕ ಸ್ಥಾನದಲ್ಲಿರುವಂತ ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ, ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದೇ ನಾನು ಬಿಡಲ್ಲ ಅಂತ. ಒಬ್ಬ ಜನಪ್ರತಿನಿಧಿಗಳ ಬಾಯಲ್ಲಿ ಇಂಥ ಮಾತುಗಳು ಬಂದಾಗ ಜನರ ಪರಿಸ್ಥಿತಿ, ಅವರ ಮನಸ್ಥಿತಿ ಹೆಂಗಿರಬಹುದು ಅಂತ, ಹಂಗಾದ್ರೆ ಯಾವ ರೀತಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಬಳ್ಳಾರಿ ಭಾಗದಲ್ಲಿ ಅನ್ನೋದು ಪ್ರಶ್ನೆ ಆಗುತ್ತೆ. ಎಸ್, ಈಗಾಗಲೇ ಬಳ್ಳಾರಿಯ ರಾಜಕಾರಣ ಅಂದ್ರೆ ನಿಜಕ್ಕೂ ಕೂಡ ಅದೊಂದು ರಕ್ತ ಚರಿತ್ರೆಯ ರಾಜಕಾರಣ. ಹಿಂದೆಯಿಂದಲೂ ಕೂಡ ಇದೇ ರೀತಿಯ ಗಲಾಟೆಗಳು, ಘರ್ಷಣೆಗಳು ಹಲವಾರು ರಾಜಕಾರಣದಲ್ಲಿ ನಾವು ನೋಡಬಹುದು. ಅದೇ ರೀತಿಯಾದಂತಹ ಒಂದು ಘಟನೆ ತಡರಾತ್ರಿಯೂ ಕೂಡ ನಡೆದಿದೆ. ಥೇಟ್ ಸಿನಿಮಾ ಮಾದರಿಯಲ್ಲಿ ಈ ಒಂದು ದೊಣ್ಣೆಗಳು, ಕಲ್ಲುಗಳಿಂದ ಹೊಡೆದಾಡಿಕೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ಇಡೀ ಘಟನೆಗೆ ನಿಜಕ್ಕೂ ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಎರಡು ಫ್ಯಾಮಿಲಿಗಳ ನಡುವಿನ ಈ ಒಂದು ಪ್ರತಿಷ್ಠೆಯೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಪರಿಸ್ಥಿತಿ ನಿಜಕ್ಕೂ ಕೂಡ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದ್ದು, ಈಗಾಗಲೇ ಚಿತ್ರದುರ್ಗ, ಈ ಒಂದು ಬಳ್ಳಾರಿ ಸೇರಿದಂತೆ ಚಿತ್ರದುರ್ಗ, ರಾಯಚೂರು, ಕೊಪ್ಪಳ, ವಿಜಯನಗರದ ಪೊಲೀಸರನ್ನು ಕೂಡ ಬಿಗಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಜನಾರ್ದನ್ ರೆಡ್ಡಿಯ ಮನೆ ಮುಂಭಾಗದ ಸಿರುಗುಪ್ಪ ರಸ್ತೆ ಏನಿದೆ, ಈ ಒಂದು ರಸ್ತೆಯ ಸಂಪೂರ್ಣವಾಗಿ ಸಂಚಾರವನ್ನು ಕೂಡ ನಿಷೇಧ ಮಾಡಿರತಕ್ಕಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಹಾಲಿ ಶಾಸಕರಾದಂತಹ ಜನಾರ್ದನ ರೆಡ್ಡಿ, ಆಗಲೇ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಈಗಾಗಲೇ 11 ಮಂದಿಯ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಶ್ರುತಿ. ಓಕೆ ರಾಜಶೇಖರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.